ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಡಾಕ್ಟರ್ ಮಂಜುನಾಥ್ ಅವ್ರ ಜೊತೆ ಮಾತುಕತೆಯಲ್ಲಿದ್ದೀನಿ. ಸರ್, ಚಿಕ್ಕ ವಯಸ್ಸಿಂದ ಡಾಕ್ಟರ್ ಆಗಬೇಕು ಅಂತ ಒಂದು ಕನಸಿತ್ತು. ನಿಮ್ಮ ತಾಯಿಯವರ ಆಸೆನೂ ಅದೇ ಆಗಿತ್ತು. ಒಂದಿನ MBBS ಸೀಟ್ ಸಿಗುತ್ತೆ. ಆ ಕ್ಷಣ, ಆ ದಿನ ಏನ್ ನೆನಪಿದೆ ನಿಮಗೆ? ಅಂದ್ರೆ PUC ಆದ ನಂತರ ಮೊದಲು ನನಗೆ ಸೀಟ್ ಸಿಕ್ಕಿದ್ದು GKVK ನಲ್ಲಿ BSc ಅಗ್ರಿಕಲ್ಚರ್. ಇಲ್ಲಿ ನನಗೆ ಅನೌನ್ಸ್ ಆಯ್ತು ಫಸ್ಟ್. ಸೊ ನಾನು ಸೇರ್ಕೊಂಡೆ BSc ಅಗ್ರಿಕಲ್ಚರ್ಗೆ. ಸೇರಿ ನಾನು ಊರಿಗೆ ಹೋಗ್ಬೇಕಾದ್ರೆ ಬಸ್ ಸ್ಟಾಪಿಗೆ ಬಂದಿದ್ನಲ್ಲ, ಅಲ್ಲಿ ಹೇಳಿದ್ರು ನನ್ನ ಸ್ನೇಹಿತರು MBBS ಕೂಡ ಅನೌನ್ಸ್ ಆಗಿದೆ ಅಂತ. ನಂತರ ಏನಾಯ್ತು ಅಂದ್ರೆ ನಮ್ಮ ತಂದೆ ಆ ಕಾಲದಲ್ಲಿ ಸುಮಾರು 5,000 ರೂಪಾಯಿ ಕೊಟ್ಟಿದ್ರು ನನಗೆ ಅಡ್ಮಿಷನ್ಗೆ. ಅಲ್ಲಿ ಅಡ್ಮಿಷನ್ಗೆ ಹೋಗ್ತೀನಿ, ಕೇವಲ 1,500 ರೂಪಾಯಿ ಅಷ್ಟೇ. ಇನ್ನು 3,500 ಉಳಿತು. ಸೊ ಆ 3,500ದಲ್ಲಿ ನಾನು ಸುಮಾರು ಎಲ್ಲಾ ಬುಕ್ಸ್ ತಗೊಂಡ್ಬಿಟ್ಟೆ. ಸೊ ಹೀಗಾಗಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ MBBS ಪ್ರಾರಂಭ ಆಯ್ತು. ನೋಡೋಣ MBBS ಬಗ್ಗೆ ನಮ್ಮ ವಿಡಿಯೋ ಏನ್ ಹೇಳುತ್ತೆ ಅಂತ. ಮಂಜಣ್ಣ ನಮಸ್ಕಾರ. ಹಲೋ ಮಂಜು, ನಮಸ್ಕಾರ. ಮಂಜು, ನಮ್ಮದು ನಿಮ್ಮದು ಫ್ರೆಂಡ್ಶಿಪ್ ಇವಾಗ 47 ವರ್ಷದ್ದು. ನಾನು ಅವಾಗ ನೋಡಿದ ಮಂಜುಗೂ ಈಗ್ಲಿಗೂ ಏನೂ ವ್ಯತ್ಯಾಸ ಇಲ್ಲ. ಬರೀ ಸೂಟ್ ಹಾಕೊಳ್ಳೋದೊಂದು ಶುರು ಮಾಡಿದ್ದೀರ ಅಷ್ಟೇನೆ. 76ನೇ ಇಸ್ವಿನಲ್ಲಿ ನಾನು MBBS ಸೇರಿದಾಗ, ನೀವು 75ನೇ ಇಸ್ವಿನಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ MBBS ಸೇರಿದ್ರಿ. ಅಂದರೆ ನನಗೆ 1 ವರ್ಷ ಸೀನಿಯರ್ ಆಗಿದ್ರಿ. ನಾನು ನೀವಿಬ್ರು ಬ್ಯಾಚ್ಮೇಟ್ಸು. ನಿಮ್ದು ರಿಜಿಸ್ಟ್ರೇಷನ್ ನಂಬರ್ 25, ನಂದು 26. ಅದರಿಂದ ಒಂದೇ ಕಪ್ಪೆ ಡಿಸೆಕ್ಟ್ ಮಾಡೋದಿತ್ತು. ಆ ಕಪ್ಪೆ ಡಿಸೆಕ್ಟ್ ಮಾಡಿ ಸಿಂಪಲ್ ಮಸಿಲ್ ಟ್ವಿಚ್ ತೆಗಿಬೇಕಾದಾಗ ಡ್ರಮ್ಮು ಉರುಳ್ಬಿಟ್ಟು ನಮ್ಮ ಮೇಲೆ ಬಿದ್ದು ಇಬ್ಬರದು ಬಿಳಿ ಏಪ್ರನ್ನು ಕರಿ ಮಸಿ ಆಗೋಗಿತ್ತು. ಅದಾದಮೇಲೆ ಇಬ್ಬರು ಸೆಟ್ಲ್ ಆದ್ವಿ, ಇಬ್ಬರು ಚೆನ್ನಾಗಾದ್ವಿ. ಕ್ರಿಕೆಟ್ ಹುಚ್ಚು ಅಂದರೆ ಮಂಜುನಾಥ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ಟ್ರಾನ್ಸಿಸ್ಟರ್ನ ಯಾವಾಗಲೂ ಇಟ್ಕೊಂಡು ಕಾಮೆಂಟ್ರಿ ಕೇಳ್ಕೊಂಡು ಯಾವಾಗಲೂ ಇರೋರು. ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಫ್ರೆಂಡ್ಶಿಪ್ ಹಾಗೇ ಇದೆ. ನಿಮ್ಮ ಸಾಧನೆ ಬೆಳೀತಾನೆ ಇದೆ. ನಿಮ್ಮ ಸಾಧನೆ ಈ ಸಾಧನೆ ಕುರ್ಚಿಗೆ ಮಾತ್ರವಾಗಿ ಸೀಮಿತವಾಗಿರಬಾರ್ದು, ಇನ್ನೂ ಜಾಸ್ತಿ ಹೋಗಬೇಕು. ಮಂಜಣ್ಣ, ದೇವ್ರು ಒಳ್ಳೇದು ಮಾಡಲಿ. ರೈಟ್ ಸರ್, ನಿಮ್ಮ MBBS ಕಾಲೇಜ್ ಕ್ಯಾಂಪಸ್ನೆಲ್ಲ ಒಂದು ರೌಂಡ್ ನೋಡ್ಕೊಂಡ್ ಬಂದ್ವಿ. ಏನೇನ್ ನೆನಪಿದೆ? ಅಂದ್ರೆ MBBSಗೆ ಹೋದಂಥ ಸಂದರ್ಭದಲ್ಲಿ ಅದು ಒಂದು ದೊಡ್ಡ ಕೋರ್ಸ್. ಅದು ಭಯ. ಈ ಡಿಸೆಕ್ಷನ್ ಅನಾಟಮಿಗೆ ಹೋದಂಥ ಇದರಲ್ಲಿ ಡೆಡ್ ಬಾಡೀಸ್ ನೋಡಬೇಕು, ಅದಕ್ಕೆಲ್ಲ ಫಾರ್ಮಾಲ್ಡಿಹೈಡ್ ಹಾಕಿ ಎಲ್ಲ ಇದಾಗಿರ್ತಾರೆ. ಕಣ್ಣೆಲ್ಲ ಉರಿ ಬರುತ್ತೆ ಡಿಸೆಕ್ಷನ್ ಮಾಡುವಾಗ. ಸರ್, ಈಗ ಅಫ್ಕೋರ್ಸ್ ಇಷ್ಟೊಂದು ಹೃದಯಗಳ ಆಪರೇಷನ್ ಮಾಡಿದ ಫಸ್ಟ್ ಟೈಮ್ ಡಿಸೆಕ್ಷನ್, ವಾಸ್ ಇಟ್ ಆಲ್ ರೈಟ್? ಇದು ಅನಾಟಮಿ ಡಿಸೆಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಡೆಡ್ ಬಾಡೀಸ್ನೇ ನಾವು ಡಿಸೆಕ್ಟ್ ಮಾಡಬೇಕು. ಅಂದ್ರೆ ಬೇರೆ ಬೇರೆ ಡಿವಿಷನ್, ಹೆಡ್ ಅಂಡ್ ನೆಕ್ ಅಂತೀವಿ, ಅಪರ್ ಲಿಂಬ್ ಅಂತೀವಿ, ಕೆಳಗಡೆ ಲೋವರ್ ಲಿಂಬ್ ಅಂತೀವಿ, ಈ ರೀತಿ. ಸೊ ಅದು ಬೇಸಿಕ್ ಸೈನ್ಸ್. ನಂತರ ಈ ಮೂಳೆಗಳನ್ನ ಸ್ಟಡಿ ಮಾಡೋದಿರುತ್ತೆ. ಎಂಟೈರು ನಮ್ಮ ಹ್ಯೂಮನ್ ಬಾಡಿ ಮೂಳೆದೇ ಒಂದು ಸೆಟ್ ಸಿಗುತ್ತೆ. ಸೊ ನಾನು ಎಷ್ಟೋ ಸರಿ ಇದನ್ನ ಒಂದ್ಸರಿ ನಮ್ಮ ತಂದೆ ಬಂದಿದ್ರು ನನ್ನ ರೂಮ್ಗೆ. ನಾನೇನಾಗಿದೆ, ನನ್ನ ದಿಂಬ್ ಕೆಳಗೆ ಎಲ್ಲಾ ಮೂಳೆ ಇಟ್ಕೊಂಡಿದ್ದೀನಿ. ಅಯ್ಯೋ ಇದೇನು ಮೂಳೆ ಇಟ್ಕೊಂಡಿದ್ದಾರಪ್ಪ, ಹಾಗೆ ಇಲ್ಲ ಓದೋದಕ್ಕೆ ಅಂತ. ಬಟ್ ನಾನು ಓದೋ ರೀತಿ ಹೇಗಿತ್ತು ಅಂದ್ರೆ, ಏನಾದರೂ ಓದಿದ್ರೆ ಮಲಗಿದ ನಂತರ ನಿದ್ರೆ ಬರದೇ ಇದ್ರೆ ಏನ್ 4 ಪೇಜ್ ಓದಿದ್ದೀನಿ ಅದನ್ನ ಹಾಗೇನೆ ಲೈಟ್ ಆಫ್ ಆಗಿರುತ್ತೆ, ಅದು ನೆನಪಿಸ್ಕೊತಾ ಇರೋದು, ರೀಕಾಲ್ ಮಾಡೋದು. ಬೈ ಚಾನ್ಸ್ ಯಾವ್ದಾದ್ರು 1 ಲೈನು 2 ಲೈನ್ ಮಿಸ್ ಆದ್ರೆ ಲೈಟ್ ಆನ್ ಮಾಡಿ ತೆಗೆದು ಆಗ್ಲೇ ನೋಡ್ತಾ ಇದ್ದೆ ನಾನು. ಕರೆಕ್ಟ್, ಲವ್ಲಿ. ಸೊ ಆ ರೀತಿ ನೋಡ್ತಾ ಇದ್ವಿ. ನಂತರ ತುಂಬಾ ನಾವು ಒಂದು ಸೈಕಲ್ ಕೂಡ ಇತ್ತು ಅವಾಗ. ಮೈಸೂರಿಂದ ಊಟಿವರೆಗೂ ಸೈಕಲ್ ಹೋಗ್ತಿದ್ರ ನೀವೆಲ್ಲ? ಮೈಸೂರಿಂದ ನಾವು ಶಿಂಷಾಗೆ ಹೋಗಿದ್ವಿ. 2-3 ಸರಿ ಹೋಗಿದ್ವಿ. ಮೈಸೂರಿಂದ ಊಟಿಗೆ ಹೋಗ್ಬೇಕು ಅಂದ್ಬಿಟ್ಟು ಈಗ ನಮ್ಮ ಎಲ್ಲ ಡಾಕ್ಟರ್ ಮುರಳಿ ಈಗ ಬಂದ್ರು, ಆಮೇಲೆ ಡಾಕ್ಟರ್ ಪುಟ್ಟರಾಜೇಗೌಡ ಅಂತ ಇದ್ರು, ಡಾಕ್ಟರ್ ಶಿವಸ್ವಾಮಿ ಅಂತ ಇದ್ರು. ಸೊ ನಾವೆಲ್ಲ ಊಟಿಗೆ ಹೋಗ್ಬೇಕು ಅಂತ ಹೋದ್ವಿ. ಆದ್ರೆ ಬಂಡೀಪುರದಿಂದ ಅವ್ರು ಬಿಡ್ಲಿಲ್ಲ, ಸೇಫ್ಟಿ ರೀಸನ್ಗೆ ಬಿಡ್ಲಿಲ್ಲ. ಸೊ ಅವಾಗ ಅಲ್ಲೇ ಗುಂಡ್ಲುಪೇಟೆಯಲ್ಲಿ ಎಲ್ಲ ಸಿನಿಮಾ ನೋಡ್ಕೊಂಡು ನಂತರ ಅಲ್ಲೇ ಸೈಕಲ್ ಬಿಟ್ಟು ನಂತರ ಊಟಿಗೆ ಬಸ್ಸಲ್ಲಿ ಹೋದ್ವಿ. ಬಟ್ ಸೈಕಲ್ ಹೊಡಿಯೋದು ಬಹಳ ನಿಮ್ಮ ಫ್ರೆಂಡ್ಸ್ ವೆಲ್ಕಮ್. ಡಾಕ್ಟರ್ ಶೇಖರ್ ಅವ್ರು ಬಂದಿದ್ದಾರೆ, ಡಾಕ್ಟರ್ ಮುರಳಿ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು. ಎಸ್, ನಿಮ್ಮ ಆ ದಿನಗಳು, MBBS ದಿನಗಳು, ಜೊತೆಗೆ ಸೈಕಲ್ ಅಲ್ಲಿ ಬಂದೀಪುರ್ಗೆ ಹೋಗಿದ್ದು, ಶಿಂಷಾಗ್ ಹೋಗಿದ್ದು, ಅದನ್ನೆಲ್ಲ ಸರ್ ಹೇಳ್ತಾ ಇದ್ರು. ಪ್ಲೀಸ್ ಶೇರ್ ಮೋರ್. ಫಸ್ಟ್ ಡೇ ಅವ್ರು ಡಿಸೆಕ್ಷನ್ ಎಲ್ಲ ಓದ್ಕೊಂಡ್ಬಿಟ್ಟಿದ್ವಿ, ಶುರು ಮಾಡ್ಬೇಕಪ್ಪ ಅಂತ. ಇವ್ರು ಮಾತ್ರ ಸುಮ್ಮನೆ ಕೂತಿದ್ದಾರೆ. ಆಮೇಲೆ ನಾವು ಶುರು ಮಾಡಿದ್ವಿ. ಅದು ಬುಕ್ ಓದಪ್ಪ, ಅದು ಮ್ಯಾನ್ಯುವಲ್ ಇತ್ತು ಅಂತ, ಅದ್ರ ಓದು ಅಂತ. ಓದೋದೇನ್ ಬೇಡ, ನಾ ಹೇಳ್ತೀನಿ ನೀವು ಮಾಡಿ ಅಂತ. ನಿಮ್ಗೆ ಹೆಂಗ್ ಗೊತ್ತು ಅಂದ್ರೆ ನಾನು ಓದಿದ್ದೀನಿ ಅಂತ. ಅವಾಗ ನಾನು ನೋಡಿದ್ದು ಈ ತರ ಜನನು ಇರ್ತಾರೆ. ಬೃಹಸ್ಪತಿ ಅಂದ್ರೆ ಫೋಟೋಗ್ರಾಫಿಕ್ ಮೆಮೊರಿ ಅಂದ್ರೆ ಅವ್ರು ಹೇಳಿದ್ದು ನಿಜ. ಅದು ಒಂದಾದ್ಮೇಲೆ ಲೈನ್ ಬೈ ಲೈನ್ ಹೇಳೋರು.
ರೈಟ್. ನಾವು ರಿಸರ್ಚ್ ಮಾಡಿದಾಗ ಸರ್ ಎಲ್ಲರೂ ಅದನ್ನ ಹೇಳ್ತಾರೆ, ಫೋಟೋಗ್ರಾಫಿಕ್ ಮೆಮರಿ. ಒಂದ್ಸಲ ಒಂದು ವಿಷಯವನ್ನ ನೀವು ಓದಿದ್ರೆ ಅದನ್ನ ಹಾಗೆ ನೀವು ರಿಟೈನ್ ಮಾಡ್ಕೊಳ್ತೀರಿ, ನೆನಪಿಸ್ಕೊಳ್ತೀರಿ ಅಂತ. ಬಹಳ ಮುಖ್ಯವಾದದ್ದು ಅಂದ್ರೆ ಓದ್ಬೇಕಾದ್ರೆ ಅದ್ರ ಬಗ್ಗೆ ಫೋಕಸ್ ಆಗಿರ್ಬೇಕು. ಎಕ್ಸಾಕ್ಟ್ಲಿ. ಡಾಕ್ಟರ್ ಮುರಳಿ ನಾವೆಲ್ಲ ಈಗಲೂ ಅಷ್ಟೇ, ಅವರು 40s ಅಲ್ಲಿ ಈಸ್ ಒನ್ ಆಫ್ ದಿ ಮೋಸ್ಟ್ ಅಕಂಪ್ಲಿಷ್ಡ್ ಕಾರ್ಡಿಯಾಕ್ ಅನಸ್ಥೆಟಿಸ್ಟ್ ಇನ್ ದಿಸ್ ಕಂಟ್ರಿ ಅಂಡ್ ಈಸ್ ಒನ್ ಆಫ್ ದಿ ಮೋಸ್ಟ್ ಅಕಂಪ್ಲಿಷ್ಡ್ ಎಂಡೋಕ್ರೈನಾಲಜಿಸ್ಟ್ ಇನ್ ದಿಸ್ ಕಂಟ್ರಿ. ಸೊ ಆದ್ರೂ ಕೂಡ ಅದೇ ಪ್ರೀತಿ, ಅದೇ ವಿಶ್ವಾಸ, ಇದು ಮುಖ್ಯ. ಈಗ ಇದೆಲ್ಲ ಅಧಿಕಾರ ಬರುತ್ತೆ ಹೋಗುತ್ತೆ, ಹಣ ಬರುತ್ತೆ ಹೋಗುತ್ತೆ, ಈ ಸಂಬಂಧ ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು. ಸೋ ಗುಡ್ ಅಂಡ್ ಸೋ ನೈಸ್ ಸರ್. ಎಲ್ಲರೂ ಅಕಾಂಪ್ಲಿಷ್ ಡಾಕ್ಟರ್ಸ್ ಆಗಿದ್ರಿ. ಶೇಖರ್ ಅವರೇ, ಮಂಜುನಾಥ್ ವಿಚಾರದಲ್ಲಿ ಬಹಳಷ್ಟು ಮಾತಾಡ್ತಾರೆ, ಆದ್ರೆ ಎ ಪರ್ಸನ್ ಹೂ ಇಸ್ ಅಕಾಡೆಮಿಕಲಿ ವೆರಿ ಸ್ಟ್ರಾಂಗ್, ಪ್ರೊಫೆಷನಲಿ ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್, ಬಟ್ ಸೇಮ್ ಟೈಮ್ ಹಿ ಇಸ್ ದ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ವರ್ಲ್ಡ್ ಕ್ಯಾನ್ ಸಿ. ದಟ್ಸ್ ವೆರಿ ಸರ್ಪ್ರೈಸ್. ಮುಖ್ಯವಾದ ವಿಷಯ ಅದು. ಅಂದ್ರೆ ಡಾಕ್ಟರ್ ಆಗಿ ಒಂದ್ ಕಡೆ, ಒಂದು ಅಡ್ಮಿನಿಸ್ಟ್ರೇಟರ್ ಆಗಿ ಇಷ್ಟು ದೊಡ್ಡ ಸಿಸ್ಟಮ್ ನ ಹ್ಯಾಂಡಲ್ ಮಾಡೋದು. ಎಸ್, ಅದ್ರ ಬಗ್ಗೆ ಮಾತಾಡೋಣ. ಅಡ್ಮಿನಿಸ್ಟ್ರೇಷನ್ ವಿಚಾರ ಒಂದು ಹೇಳ್ಬಿಡ್ತೀನಿ. ಬಹಳಷ್ಟು ಕಲ್ತಿದ್ದೀನಿ ನಾನು. ಐ ವೆಂಟ್ ಟು ಬ್ಯಾಂಗ್ಳೂರ್ ಆಸ್ ಎ ಡೈರೆಕ್ಟರ್. ನನಗೇನು ಗೊತ್ತಿರಲಿಲ್ಲ. ಒಂದಿನ 2:30-3 ಗಂಟೆಲಿ ಹೋದಾಗ ಒಂದು ಫೈಲ್ ತಂದು ಅವ್ರ ಮುಂದೆ ಇಟ್ರು. ನೋಡ್ಬಿಟ್ಟು, ಶೇಖರ್ ಈಗ ನೋಡಿ ನಿಮ್ಗೆ ಇನ್ನೊಂದು ಹೇಳ್ಕೊಡ್ತೀನಿ ಅಂದ್ಬಿಟ್ಟು, ಈಗ ನೋಡಿ ಇವನು ರಿಕ್ಷಾ ಡ್ರೈವರ್, ಅವ್ರ ಹೆಂಡತಿಗೆ ಒಂದು ಮೈಟ್ರಲ್ ವಾಲ್ವ್ ಸ್ಟಿನೋಸಿಸ್ ಅಂತಿದೆ, ಅದಕ್ಕೆ ಒಂದು ಸಣ್ಣ ಆಪರೇಷನ್ ಆಗಬೇಕು, ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದಾನೆ. ಇವರು 25-30 ಸಾವಿರ ಕೊಟ್ಟಿದ್ದಾರೆ ಎಸ್ಟಿಮೇಟ್. ಅವನ ಹತ್ರ ದೇವರಾಣಗಳು ಅಷ್ಟು ದುಡ್ಡು ಇಲ್ಲ. ಬರ್ತಾನೆ ನೋಡಿ, ಕೇಳ್ತಾನೆ, ಸ್ವಾಮಿ ಕೊಡಕ್ಕಾಗಲ್ಲ ಅಂತ. ಏನ್ ಮಾಡ್ತೀನಿ ನೋಡಿ ಅಂತ ಕರಿ ಅಂದ್ರು. ಅವ್ನು ಬಂದ, 3,000 ಕಟ್ಟಪ್ಪ ಅಂದ್ರು. ಧಡಾರದೊಂದು ಕಾಲು ಇಟ್ಕೊಂಡು, ದೇವರಣ್ಣ ನೀವು, ಅಯ್ಯೋ ನನಗೆ 10,000 ಆಯ್ತು, ನೀವು ಇನ್ನೂ ಉಳಿಸ್ಕೊಟ್ರಿ ಅಂತ. ಇದನ್ನ ಯಾತಕ್ಕೆ ಹೇಳ್ತೀನಿ ಅಂದ್ರೆ, ನಾವು ಇವಾಗ ಅವ್ನು ಬಡವನೋ ಸಾವುಕಾರನೋ ಅಂದ್ರೆ ಯಾವ್ದಾದ್ರು ಸರ್ಟಿಫಿಕೇಟ್ ತಗೊಂಬ, BPL ಕಾರ್ಡ್ ತಗೊಂಬ ಅಂತಾರೆ. ಇವ್ರೇನ್ ಹೇಳ್ತಿದ್ರು, ಐಬಾಲ್ ಅಸೆಸ್ಮೆಂಟ್. ನೀನು ನೋಡಿದ್ರೆ ಸಾವುಕಾರ ಅಂತ ಗೊತ್ತಾಗಲ್ವಾ, ಇವ್ರು ನೋಡಿದ್ರೆ ಬಡವ ಅಂತ ಗೊತ್ತಾಗಲ್ಲ. ದಟ್ಸ್ ವಾಟ್ ಅಡ್ಮಿನಿಸ್ಟ್ರೇಷನ್ ಇಸ್ ಅಬೌಟ್. ಬಹಳ ಬ್ಯೂಟಿಫುಲ್ ಆಗಿದೆ ಸರ್. BPL ಕಾರ್ಡ್ ಆಧಾರದ ಮೇಲೆ ಡಿಸೈಡ್ ಮಾಡೋದು ಒಂಥರ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದೀರಾ ನೀವು. ಸೊ ಸ್ವೀಟ್. ಕಡತಗಳಿಗಿಂತ ಕಣ್ಣು ಶ್ರೇಷ್ಠ. ಅಂದರೆ ಒಬ್ಬ ವ್ಯಕ್ತಿ ಅಸಹಾಯಕತೆ ಇದೆಯಾ, ಅವನಿಗೆ ಆರ್ಥಿಕ ಸಮಸ್ಯೆ ಇದೆಯಾ, ಯಾಕೆಂದರೆ ಬಡತನ ಕಣ್ಣಲ್ಲಿ ಕಾಣುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಫೈಲ್ ಅಂತ. ಆಮೇಲೆ ನಾವು ಆ ಸ್ಲೋಗನ್ ಅಡಿನಲ್ಲೇ ಕೆಲಸ ಮಾಡ್ತಾ ಇದ್ವಿ. ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ. ಸಾಮಾನ್ಯ ಜನರ ಬಾಳಿನಲ್ಲಿ ಎಷ್ಟು ಬೆಳಕನ್ನು ತಂದಿದೆ, ಸಾಮಾನ್ಯ ಜನರ ಬದುಕಿನಲ್ಲಿ ಎಷ್ಟು ನಗುವನ್ನ ತಂದಿದೆ, ಅದೇ ಸಕ್ಸಸ್ ಸ್ಟೋರಿ. ಕರೆಕ್ಟ್ ಸರ್. ಪ್ರತಿಯೊಂದು ಅಧಿಕಾರನೂ ಒಂದು ಅವಕಾಶ ಸರ್. ಹೌದೌದು, ಅದೇ ಕರೆಕ್ಟ್ ನೀವು ಹೇಳ್ತಿರೋದು. ರೈಟ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್. ಥ್ಯಾಂಕ್ ಯು. ಈ ಇಂಟ್ರೆಸ್ಟ್ ಈಗ ಅಫ್ಕೋರ್ಸ್ ವರ್ಲ್ಡ್ ಫೇಮಸ್ ಹಾರ್ಟ್ ಸರ್ಜನ್ ನೀವು. ಈ ಕೊರೋನರಿ ಸೈಡ್ ಹೋಗ್ಬೇಕು, ನಾನು ಹಾರ್ಟ್ ಕಡೆ ಹೋಗ್ಬೇಕು, ಕಾರ್ಡಿಯಾಲಜಿಸ್ಟ್ ಆಗಬೇಕು ಅಂತ ಯಾವಾಗ ಶುರು ಆಗಿದ್ದದು? 1985 ಇಸ್ವಿನಲ್ಲಿ ನಾವು MD ಮಾಡಿದ್ವಿ. ಆವಾಗ ನಮ್ಮ ತಾಯಿ ಊರಿಂದ ಬಂದಿದ್ರು, ತುಂಬ ಎದೆ ನೋವು ಅಂತ. ಆಗ ಏನಾಯಿತು, ಒಂದು ECG ತೆಗೆದ್ರೆ ಅದೇ ಒಂದು ದೊಡ್ಡ ಟೆಸ್ಟ್ ಆಗಿತ್ತು. ನಾನು ಒಬ್ಬರು ಪ್ರೊಫೆಸರ್ ಹತ್ರ ಇವ್ರನ್ನ ತೋರ್ಸೋಣ ಅಂತ ಕರ್ಕೊಂಡು ಹೋದೆ. ಕ್ಯೂನಲ್ಲಿ ನಿಂತಿದ್ವಿ ನಾವು. ಆಗ ಬಹುಶಃ ನಾನು MBBS ಸ್ಟೂಡೆಂಟ್ ಆಗಿದ್ದೆ, ಫೈನಲ್ ಇಯರ್ ಅನಿಸುತ್ತೆ. ಸೊ ಆವಾಗ ಕಾದ್ವಿ ಸುಮಾರು 4-5 ಗಂಟೆ. ECGನೂ ತೆಗಿಲಿಲ್ಲ, ನಂತರ ಅವರು ನೋಡೋಕ್ಕೂ ಆಗಲಿಲ್ಲ. ಆವಾಗ ಅನ್ನಿಸ್ತಿತ್ತು, ಬಹುಶಃ ಇದೇ ರೀತಿ ಸುಮಾರು ಎದೆ ನೋವು ಸಮಸ್ಯೆ ಇರೋರಿಗೆ ಇಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಸೊ ನಾನೇ ಹೃದ್ರೋಗ ತಜ್ಞನ ಯಾಕಾಗಬಾರ್ದು ಅನ್ನೋ ಪ್ರೇರಣೆ ಆವಾಗ ಆಯಿತು. ಅದು ಅಫ್ಕೋರ್ಸ್ ನಮ್ಮ ತಾಯಿಗೆ ಆ ಸಂದರ್ಭದಲ್ಲಿ ಆ ನೋವು ಹೃದಯಕ್ಕೆ ಸಂಬಂಧಪಟ್ಟದ್ದಲ್ಲ, ನಾನಾ ಕಾರಣಕ್ಕೆ ಎದೆ ನೋವು ಬರುತ್ತೆ. ನಂತರ ಇನ್ನೊಂದೇನಾಗಿತ್ತು ಅಂದರೆ, ಆ ಕಾಲದಲ್ಲಿ ಈ ಹೃದಯ ಸಂಬಂಧಿ ಕಾಯಿಲೆ ಅಥವಾ ಹೃದ್ರೋಗ ಸಮಸ್ಯೆಗಳಿಗೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ವ್ಯವಸ್ಥೆ ಇರಲಿಲ್ಲ. ಸರಿ. ಏನಾದರೂ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರೆ ಅವರು ವೆಲ್ಲೂರ್ಗೆ ಹೋಗ್ಬೇಕಾಗಿತ್ತು, ಅಥವಾ ಚೆನ್ನೈನಲ್ಲೇ ಪೆರಂಬೂರು ರೈಲ್ವೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು, ಅಥವಾ ಬಾಂಬೆಗೆ ಹೋಗ್ಬೇಕಾಗಿತ್ತು. ಇದೆಲ್ಲ ಹಣ ಇರೋರಿಗೆ ಮಾತ್ರ ಸಾಧ್ಯತೆ ಇತ್ತು. ಅದರಿಂದ ನನಗೆ ಅನ್ನಿಸ್ತಾ ಇತ್ತು, ಬಹುಶಃ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ನಮ್ಮ ಬಡ ಜನರಿಗೆ ಮತ್ತು ನಿರ್ಗತಿಕರಿಗೆ, ಶ್ರೀಮಂತರಿಗೆ ಸಿಗತಕ್ಕಂಥ ಒಂದು ಹೃದ್ರೋಗ ಚಿಕಿತ್ಸಾ ವ್ಯವಸ್ಥೆಯನ್ನು ನನಗೆ ಅವಕಾಶ ಸಿಕ್ಕಿದರೆ ಮಾಡಬೇಕು ಅನ್ನೋ ಹಂಬಲ ಕನಸು ಇತ್ತು. ಇವತ್ತು ನನಸಾಗಿದೆ ಅಂತಲೇ ಹೇಳಬೇಕು. ಯಾಕೆಂದರೆ 30% ಹೃದಯಾಘಾತ ಇವತ್ತು ನಮ್ಮ ಯುವಕರಲ್ಲಿ ಆಗ್ತಾ ಇದೆ. ಇದು ಬಹಳ ಆತಂಕಕಾರಿ ಬೆಳವಣಿಗೆ. ಅದರಿಂದ ಈ ಹೃದಯದ ರಕ್ತನಾಳಗಳು 70%ಗಿಂತ ಜಾಸ್ತಿ ಬ್ಲಾಕ್ ಆದಾಗ, ನಡೆದಾಗ, ಓಡಾಡಿದಾಗ, ಅಪ್ಪಲ್ಲಿ ನಡೆಯುವಾಗ, ಊಟ ಮಾಡಿ ಅಪ್ಪಲ್ಲಿ ನಡೆಯುವಾಗ ಅಥವಾ ಮೆಟ್ಲತ್ತುವಾಗ ಎದೆ ಭಾರ, ಎದೆ ಉರಿ ಬಂದರೆ ಇದು ಹೃದಯ ರಕ್ತನಾಳಗಳ ಸಮಸ್ಯೆ ಅಂತ ಮುನ್ಸೂಚನೆ. ಎಲ್ಲರಿಗೂ ಕೂಡ ಈ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಎದೆ ಎಡಭಾಗದಲ್ಲೇ ನೋವು ಬರೋದಿಲ್ಲ, ಎದೆ ಉರಿ ಥರ ನೋವು ಬರುವುದು. ಎಷ್ಟೋ ಜನರಿಗೆ ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಬಂದು ವಾಂತಿಯಾಗಿ
ಮೈ ಬೆವರಿದ್ರೆ ಅದನ್ನ ಸಾಮಾನ್ಯ ಜನರು ಏನ್ ಅನ್ಕೋತಾರೆ, ಇದು ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಅಂತ ಭಾವಿಸ್ತಾರೆ. ವ್ಯತ್ಯಾಸ ಹೆಂಗ್ ಗೊತ್ತಾಗುತ್ತೆ ನಮಗೆ? ಬಟ್ ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ಇವನ್ ಹೃದಯಘಾತ ಕೂಡ ಈ ರೀತಿ ಪ್ರೆಸೆಂಟ್ ಮಾಡಬಹುದು. ಎಷ್ಟೋ ಜನ ಗ್ಯಾಸ್ಟ್ರೈಟಿಸ್ ಅಂತ ಇದು ತಪ್ಪು ಗ್ರಹಿಸಿ ಪ್ರಾಣ ತತ್ತಿದ್ದಾರೆ. ಇನ್ನು ಕೆಲವರಿಗೆ ಹೃದಯಘಾತ ಆದಾಗ ಕತ್ತಲ್ಲಿ ನೋವು ಬರ್ಬೋದು, ದವಡೆನಲ್ಲಿ ನೋವು ಬರ್ಬೋದು, ಬೆನ್ನಿನ ಮೇಲ್ಭಾಗದಲ್ಲಿ ನೋವು ಬರ್ಬೋದು. ಬಟ್ ಬಹಳ ಮುಖ್ಯವಾದದ್ದು, ಯಾಕೆಂದ್ರೆ ಹೃದಯ ಇರೋದು ಎಡಗಡೆ, ಎದೆ ಎಡಭಾಗದಲ್ಲಿ. ನಂತರ ಮೆಟ್ಲು ಹತ್ಬೇಕು ನಮ್ ಜನ. ಹೃದಯ ಹೇಳುತ್ತಂತೆ, ನೀನು ನನಗಾಗಿ 1 ತಾಸು ಚಲಿಸು, ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ ಅಂತ. ಅದಕ್ಕೆ ದೇಹ ಚಲಿಸ್ಬೇಕು, ಮನಸ್ಥಿತಿ ಸ್ಥಿರವಾಗಿರಬೇಕು. ಈಗೇನಾಗಿದೆ ನಮ್ಮ ದೇಶದಲ್ಲಿ, ದೇಹ ಚಲಿಸ್ತಾ ಇಲ್ಲ, ಬಟ್ ಮನಸ್ಥಿತಿ ಚಲಿಸ್ತಾ ಇದೆ. ಈ ನಮ್ಮ ದೇಶದಲ್ಲಿ ದುಡಿದು ಸತ್ತವರಿಗಿಂತ ಚಿಂತೆ ಮಾಡಿ ಸತ್ತವರ ಸಂಖ್ಯೆನೇ ಜಾಸ್ತಿ. ಯಾಕೆಂದ್ರೆ ನಾವು ಮದುವೆಗೆ 6 ವರ್ಷ ಬರೀ ಸ್ಟೂಡೆಂಟ್ ಜೊತೆ ಜೀವನ ಮಾಡಿದ್ದೆ. ಅವಾಗ ಏನು ತಕ್ಕೊಡಕ್ ಆಗಿರ್ಲಿಲ್ಲ ಅವರಿಗೆ. ಎಲ್ಲ ಆದ್ಮೇಲೆ ಅವರು ಸೇವ್ ಮಾಡಿ ನನ್ಗೆ ಕೊಡಿಸ್ಬೇಕು ಅಂತ ಕೊಡ್ಸಿದ್ದೆ. ಯಾಕೆಂದ್ರೆ ನಾವು ಮದುವೆ ಆದ್ಮೇಲೆ ಸತತವಾಗಿ 6 ವರ್ಷ ನಾನು ಓದಿರೋದು. ಸೊ ಅದು ಬಹಳ ಕಷ್ಟವಾದಂಥ ಸಂದರ್ಭ. ಯಾಕೆಂದ್ರೆ ಮಣಿಪಾಲಲ್ಲಿ ನಾವು DM ಕಾರ್ಡಿಯಾಲಜಿ ಮಾಡುವಾಗ ನಮಗೆ ಸ್ಟೈಫಂಡ್ ಬರ್ತಾ ಇದ್ದದ್ದು ಫಸ್ಟ್ ಇಯರ್ 800, ಸೆಕೆಂಡ್ ಇಯರ್ 1000 ಪರ್ ಮಂತ್, 3ನೇ ವರ್ಷ 1200 ರೂಪಾಯಿ. ಅಂದರೆ ಒಂದು ಸಣ್ಣ ಮನೆಯಲ್ಲಿದ್ದು ಒಂದೇ ಒಂದು ಬೆಡ್ರೂಮು, ಅದು ಕ್ವಾರ್ಟರ್ಸ್, ಸಣ್ಣ ಕ್ವಾರ್ಟರ್ಸ್ ಕೊಟ್ಟಿದ್ರದು. ಇವ್ರಿಗೆ ಏನಾಯಿತು, ಒಂದು ಸರಿ ನಮ್ಮ ಫಾದರ್ ಇನ್ ಲಾ ಬಂದಿದ್ರು ಮಣಿಪಾಲ್ಗೆ. ಏನಮ್ಮ, ಇಂಥ ಒಂದು ಮಗು, ಆಗ ನಮ್ಮ ಮಗನಿಗೆ 1 ವರ್ಷ, ಇಂಥ ಒಂದು ಮಗು ಕಟ್ಕೊಂಡು ಈ ಸಣ್ಣ ಮನೆಯಲ್ಲಿ ತಿರುಗಾಡೋದಕ್ಕೂ ಜಾಗ ಇಲ್ಲ, ಮಗು ಆಟ ಆಡೋದಕ್ಕೂ ತೆವಳಕ್ಕೂ ಜಾಗ ಇಲ್ಲ, ನಾನೊಂದು ದೊಡ್ಡ ಮನೆ ಮಾಡಿಕೊಡ್ತೀನಿ, ದೊಡ್ಡದು ಅಂದರೆ ರೀಸನಬಲ್ ಆಗಿ ಮಾಡಿಕೊಡ್ತೀನಿ, ಇಲ್ಲಿಂದ ಶಿಫ್ಟ್ ಆಗಿ ಅಂತ. ಅದಕ್ಕೆ ನಮ್ಮ ಶ್ರೀಮತಿಯವರು ಏನು ಹೇಳಿದರು ಅಂದರೆ, ಇಲ್ಲ ನಾನು ಬಂದಿರೋದು ಇಲ್ಲಿ ಡಾಕ್ಟ್ರು DM ಕಾರ್ಡಿಯಾಲಜಿ ಮಾಡಿ ಓದ್ಕೊಂಡು ಹೋಗೋದಕ್ಕೆ, ನಾವು 3 ವರ್ಷನೂ ಇದೇ ಸಣ್ಣ ಮನೆಯಲ್ಲೇ ಇರ್ತೇವೆ, ಅಲ್ಲಿ ಮುಗಿಸ್ಕೊಂಡು ಬರ್ತೇವೆ, ನಮಗೆ ದೊಡ್ಡ ಮನೆ ಬೇಡ ಅಂತ ಅಂದ್ವಿ. ಎಲ್ಲರಿಗೂ ಅಲ್ಲಿ ಸರ್ಪ್ರೈಸು, ಇಂಜಿನಿಯರ್ಸ್ಗೆ ಎಲ್ಲ. ಏನು ಇವರ ಮಾವ PWD ಮಂತ್ರಿ ಆಗಿದ್ದಾರೆ, ಇವ್ರು ನೋಡಿದರೆ ಅದು ಸಣ್ಣ ಮನೆಯಲ್ಲಿದ್ದಾರೆ. ಹಾಗೆ ನಂತರ ಒಂದು ದಿವಸ ಏನಾಯಿತು ಅಂದರೆ, ಇವರು ಸ್ವಲ್ಪ ಚಳಿಲಿ ನಡುಗ್ತಾ ಇದ್ರು, ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಏನಕ್ಕೆ ಅಂದರೆ ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ. ನನಗೆ ಗೊತ್ತಿಲ್ಲ, ನನಗೆ ನನ್ನ ಮಗ, ಪುಟ್ಟ ಮಗ, ಅವನು 1 ವರ್ಷನೇ, ನಮಗೆ ಮಾತ್ರ ಬಿಸಿನೀರು, ಇವ್ರಿಗೆ ಮಾತ್ರ ತಣ್ಣೀರಲ್ಲೇ ಸ್ನಾನ. ಏನಕ್ಕೆ ಅಂತ ಕೇಳಿದರೆ, ನಾನು ಬಿಸಿನೀರಲ್ಲಿ ಸ್ನಾನ ಮಾಡಿದರೆ ನಾನು 1000 ರೂಪಾಯಿನಲ್ಲಿ ಮನೇನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ತ್ಯಾಗ ಮಾಡಿದ್ದಾರೆ ಅವರು. ಅಮ್ಮ ಮದುವೆ ದೋಸಲ್ಲಿ ಹೇಳಿದ್ರು, ತವ್ರ ಮನೆ ತಂದ್ರೆ ಯಾವಾಗಲೂ ತೌಡು ತಿಂದಂಗೆ ಮಗಳೇ, ಎಷ್ಟಿರುತ್ತೋ ಅದು ಗಂಡಂದ್ರಲ್ಲೇ ನೀನು ಜೀವನ ಮಾಡೋದು ಕಲಿ ಅಂತ ಹೇಳಿದ್ರು. ಆ ಪಾಠ ಇವತ್ತರೆಗೂ ತಲೆಯಲ್ಲಿ ಇಟ್ಟಿದ್ದೀನಿ ನಾನು. ಅದು ಎಲ್ಲ ಸುಮಾರು ಜನ ಈ ಏನಾಗುತ್ತೆ ಅಂದರೆ, ಸುತ್ತಮುತ್ತ ಇರೋರು ಏನಾಗುತ್ತೆ, ಏನು ಇವರು ಮದುವೆ ಆದರೂ ಇನ್ನೂ ಓದ್ತಾನೆ ಇದ್ದಾರೆ, ಬೇರೆ ಬೇರೆ ವೃತ್ತಿನಲ್ಲಿರೋ ಸಹಪಾಠಿಗಳು ಅಷ್ಟು ದುಡಿತಾ ಇದ್ದಾರೆ, ಅದು ಮನಸ್ಸಲ್ಲಿ ಅದು ತಲೆಗೆ ಹೋಗಲಿಲ್ಲ ನನಗೆ. ಅದಕ್ಕೇ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನಾವು ಏನಾದರೂ ಮುಂದೆ ಬರಬೇಕಾದ್ರೆ ಆತ್ಮವಿಶ್ವಾಸ ಇರಬೇಕು, ನಿರಂತರವಾದ ಪ್ರಯತ್ನ ಇರಬೇಕು. ಬಹಳ ಮುಖ್ಯವಾದ ಹೋಲಿಕೆ ಮಾಡಕ್ಕೆ ಹೋಗ್ಬಾರ್ದು. ಬಹುಶಃ ನಾನು DM ಕಾರ್ಡಿಯಾಲಜಿ ಪಾಸ್ ಮಾಡಿದಾಗ ನಾನು ಈ ರಾಜ್ಯದ 5ನೇನು ಅನ್ಸುತ್ತೆ, ರಾಜ್ಯದ 5ನೇನು ಆ ಕಾಲದಲ್ಲಿ 88ನಲ್ಲಿ ಮಣಿಪಾಲ್ ಏನಕ್ಕೆ ಪ್ರಿಫರ್ ಮಾಡಿದೆ ನಾನು ಅಂದರೆ, ಆವಾಗ ನಮ್ಮ ಫಾದರ್ ಇನ್ ಲಾ ಇಲ್ಲಿ PWD ಮಿನಿಸ್ಟರ್ ಆಗಿದ್ರಲ್ಲ, ಬೆಂಗಳೂರಲ್ಲಿದ್ದರೆ ನನಗೆ ಓದಲಿಕ್ಕಾಗೋದಿಲ್ಲ, ಜನರು ಬಂದು ತೊಂದರೆ ಕೊಡ್ತಾರೆ ಅಂದ್ಬಿಟ್ಟು ಮಣಿಪಾಲ್ಗೆ ಹೋಗಿದ್ದೆ ನಾನು. ಮಣಿಪಾಲಲ್ಲಿ ನಾನು 3 ವರ್ಷ ಓದಬೇಕಾದ್ರೆ, ಆ 3 ವರ್ಷ ಪೀರಿಯಡಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು 3 ಸರಿ. ಇನ್ನೊಂದು ನಾನು ನಿಮ್ಗೆ ಹೇಳಬೇಕು, ಮಣಿಪಾಲಲ್ಲಿ ಇದ್ದಾಗಲೇ ಮಗಳು ಹುಟ್ಟಿದ್ದು ನನಗೆ. ಅವ್ರಿಗೆ ಮಗಳ ಮೇಲೆ ಆಸೆ, ಹೆಣ್ಮಗಳು ಹುಟ್ಟಿದಾಳೆ ನೋಡಬೇಕು ಅಂತ. ಬಟ್ ಅಲ್ಲಿ ಕೆಲಸ ಬಿಟ್ಟು ಬರಕ್ ಆಗ್ತಿಲ್ಲ. 1 ವಾರ ಆದ್ಮೇಲೆ ಬಂದ್ರು. ಅದು ಮೊದಲನೇ ಸರಿ. 2ನೇದು ನಮ್ಮ ಕುಮಾರಣ್ಣನ ಮದುವೆಗೆ ಹಿಂದಿನ ದಿವಸ ಬಂದ್ವಿ, ಮದುವೆ ಮುಗಿಸಿ ಮಾರನೇ ದಿವಸ ಹೋದ್ವಿ. ನಮ್ಮಲ್ಲಿ ಈಗ DM ಕಾರ್ಡಿಯಾಲಜಿ ಮಾಡತಕ್ಕಂಥ ವಿದ್ಯಾರ್ಥಿಗಳು ಮದುವೆ ಲೆಟರ್, ಈಗ ನೋಡಿ ಅವ್ರ ಅನುಭವಕ್ಕೆ ಇವರೇ ಇನ್ನ ಜಾಸ್ತಿ ರಜಾ ಕೊಟ್ಟು ಕಳಿಸ್ತಾರ ಅವ್ರಿಗೆ. ಅವರು ಏನಾದ್ರು 1 ವಾರ ಬರ್ಕೊ ಬಂದಿದ್ರೆ, ಇಲ್ಲ 15 ದಿವಸ ತಗೊಳ್ಳಿ ರಜಾ ಅಂತ ಕೊಡ್ತಾರದು, ಅದು ಹೇಳ್ತಾರೆ ನನಗೆ ಬಂದು. ಏನು ಅಂದ್ರೆ, ನಾವು ಏನು ಕಷ್ಟಪಟ್ಟಿದ್ದೇವೆ, ನಾವು ಏನೇನು ಸಮಸ್ಯೆಗಳನ್ನ, ನ್ಯೂನ್ಯತೆಗಳನ್ನು ಅನುಭವಿಸಿದ್ದೀವಿ, ವಿದ್ಯಾರ್ಥಿ ಜೀವನ ಆಗ್ಬೋದು ಅಥವಾ ವೃತ್ತಿ ಜೀವನ ಆಗ್ಬೋದು, ಅದು ಮುಂದಿನ ಪೀಳಿಗೆಯವರಿಗೆ ಆಗಬಾರ್ದು. ಇದು ಬಹಳ ಮುಖ್ಯ. ಹೌದು, ಖಂಡಿತ. ನಿಮ್ಮ ಬಗ್ಗೆ ನಿಮ್ಮ ಹಿತೈಷಿಗಳು ಏನು ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡೋಣ.
ಇನ್ ಮೋರ್ ಅಕ್ಯುಲೇಟ್ಸ್ ಅಂತ ನಾನು ಹೇಳ್ಬೋದು. ಡಾಕ್ಟ್ರೆ 70 ವರ್ಷ ಮುಗಿಯೋರ್ಗೆ ಈ ಸಂಸ್ಥೆಯಲ್ಲಿ ಸೇವೆ ಕೊಡಿ. ಆ ನಂತರ ಕೂಡ ಈ ಸಂಸ್ಥೆಗೆ ಯಾರು ಡೈರೆಕ್ಟರ್ ಆಗಿ ಬರ್ತಾರೆ ಮಾರ್ಗದರ್ಶನ ಕೊಡಿ. ಅವರಿಗೆ ದೇವರು ಇದೇ ರೀತಿ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ. ಸರ್, ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಎಲ್ಲರಿಗೂ ದೇವರು ಮಂಜುನಾಥ್ ಆಶೀರ್ವಾದ ಕೊಟ್ಟು ತಾವು 100 ವರ್ಷ ಇದ್ದು ನಮ್ಮಂಥವ್ರಿಗೆಲ್ಲನೂ ಗೈಡೆನ್ಸ್ ಕೊಡಿ ಸರ್ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಈ ಪ್ರೀತಿಯ ಹಾರೈಕೆಗಳ ಜೊತೆ ನಮ್ಮ ಈ ಸಂಚಿಕೆಯಲ್ಲಿ ಹೊಸದಾಗಿ ಆಡಿಯನ್ಸ್ ಕ್ವೆಶ್ಚನ್ಸ್ ಅಂತ ಇಟ್ಟಿದೀವಿ. ಆಡಿಯನ್ಸ್ ಕೆಲವರು ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ನಿಮ್ಮ ಉತ್ತರಗಳಿಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದೀವಿ. ಎಸ್ ಪ್ಲೀಸ್ ಸರ್. ನಮಸ್ತೆ. ಈ ಹಾರ್ಟ್ ಅಟ್ಯಾಕ್ ಯಾಕಾಗುತ್ತೆ? ಹಾರ್ಟ್ ಅಟ್ಯಾಕ್ ಅಂದ್ರೆ ಏನಂದ್ರೆ ಈ ಹೃದಯದಲ್ಲಿ 3 ರಕ್ತನಾಳಗಳಿರುತ್ತೆ. ಇದು ಹೃದಯಕ್ಕೆ ಆಮ್ಲಜನಕ ಮತ್ತು ರಕ್ತವನ್ನು ಕೊಂಡೊಯ್ತಂತ 3 ರಕ್ತನಾಳಗಳಿರುತ್ತೆ. ಹಾರ್ಟ್ ಅಟ್ಯಾಕ್ ಯಾವಾಗ ಅಂತೀವಿ ಅಂದ್ರೆ ಒಂದು ರಕ್ತನಾಳದಲ್ಲಿ 100% ಬ್ಲಾಕೇಜು ಸಡನ್ ಆದಾಗ ಅದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇದಕ್ಕೆ ನಾನಾ ಕಾರಣಗಳಿದೆ. ಇದು ಅತಿಯಾದ ಮದ್ಯಪಾನ, ಧೂಮಪಾನ, ಸಕ್ಕರೆ ಕಾಯಿಲೆ, ಕೊಬ್ಬಿನ ಅಂಶವನ್ನು ಸೇವಿಸುವಂಥದ್ದು, ಅತಿಯಾದ ಒತ್ತಡಕ್ಕೆ ಒಳಗಾಗುವಂಥದ್ದು. ಹೃದಯಾಘಾತ ಆದಾಗ ಯಾವಾಗಲೂ ಚಿಕಿತ್ಸೆ ವಿಳಂಬ ಆಗಬಾರ್ದು. ಪ್ರತಿ 30 ನಿಮಿಷ ಚಿಕಿತ್ಸೆ ವಿಳಂಬ ಆದರೆ ಸಾವಿನ ಪ್ರಮಾಣ 7ರಷ್ಟು ಜಾಸ್ತಿ ಆಗುತ್ತೆ. ಅದರಿಂದ ಆದಷ್ಟು ಬೇಗ ನಿಯರೆಸ್ಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೋಬೇಕು. ಓಕೆ, ನಿಮ್ಮ ಸ್ಟಾಫ್ ಅವರು ನಿಮ್ಗೆ ಅಂತ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ. ಎಸ್ ಸರ್. ಚಿಕ್ಕ ಕವನ ಇದೆ ಸರ್, ಜಸ್ಟ್ ಹಾಫ್ ಎ ಮಿನಿಟ್. ಇವರೇ ನಮ್ಮ ಜಯದೇವ ನಾಯಕ, ಇವರ ಮಾತೆ ನಮಗೆ ಸ್ಫೂರ್ತಿದಾಯಕ, ಇವರ ಸೇವೆ ಹೃದಯದ ಆರೋಗ್ಯಕ್ಕೆ ಪೂರಕ, ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲೂ ಅದ್ಭುತ ಸಾಧಕ, ಬಹುಮುಖ ಪ್ರತಿಭೆಯ ಇವರು ಅಪೂರ್ವ ಬೋಧಕ, ಇವರು ಇದ್ದಾರೆಂದರೆ ಅಲ್ಲಿ ಸಮಸ್ಯೆಗಳೆಲ್ಲವೂ ಕ್ಷಣಿಕ, ಇವರ ಪರಿಹಾರಗಳು ಯಾವಾಗಲೂ ಸೂಕ್ತ ಸಮರ್ಪಕ, ಹೃದಯ ಶ್ರೀಮಂತವಾಗಿರುವ ಇವರ ಜೀವನ ಸಾರ್ಥಕ, ಇವರೇ ನಮ್ಮ ಜಯದೇವ ನಾಯಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅವರೇ. ಸರ್, ನಿಮ್ಮ ಬಗ್ಗೆ ನಿಮ್ಮ ಆತ್ಮೀಯರು ಏನ್ ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ, ನಂತರ ನಿಮ್ಮ ಪ್ರತಿಕ್ರಿಯೆಯನ್ನ ಕೇಳೋಣ. ನಮಸ್ತೆ ಮಂಜುನಾಥ್, ಚೆನ್ನಾಗಿದ್ದೀರಾ? ಹಾಯ್ ಬಾವ, ಹೇಗಿದ್ದೀರಾ? ಅವರು ನನ್ನ ಮೊದಲನೇ ತಂಗಿನ ಮದುವೆ ಆಗಿದ್ದು 1982ರಲ್ಲಿ. ಅವ್ರ ಜೊತೆಯಲ್ಲಿ ನಾನೊಂದು ವೆಸ್ಪಾ ಸ್ಕೂಟಿ ಇಟ್ಕೊಂಡಿದ್ದೆ. ಅದರಲ್ಲಿ ಮೈಸೂರಿನಿಂದ ಅವ್ರ ಊರಿಗೂ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗಿದ್ದೇವೆ. ಮತ್ತು ಅವ್ರು ಬೆಂಗಳೂರಿಗೆ ಬಂದಾಗ ಬಸ್ ಸ್ಟ್ಯಾಂಡ್ಗೆ ಬಿಡ್ತಕ್ಕಂಥದ್ದು, ಇದೆಲ್ಲ ಒಂದು ಒಡನಾಟ ಇತ್ತು. ನನಗೆ ನಮ್ಮ ಭಾವ ಅನ್ನೋಕ್ಕಿಂತ ಹೆಚ್ಚಾಗಿ ತಂದೆಯಾಗಿ ನಾನು ಅವ್ರನ್ನ ನೋಡ್ತೀನಿ. ಜಯದೇವದಲ್ಲಿ ಅವರ ಒಂದು ಸೇವೆ ಏನಿದೆ, ಬಹುಶಃ ವಿಶ್ವದಲ್ಲೇ ಒಂದು ದಾಖಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಂದ್ಸತಿ ಅಕ್ಕನಿಗೆ ಕೂಡಿಟ್ಟ ಹಣದಲ್ಲಿ, ಶೈಲು, ನಾನು ನಿಮ್ಮ ಅಕ್ಕಂಗೆ ಒಂದು ಸರ್ಪ್ರೈಸ್ ಕೊಡ್ಬೇಕು, ನಾನು ದಯವಿಟ್ಟು ಹೋಗಿ ಒಂದು ನೆಕ್ಲೆಸ್ ತೊಗೊಂಬರ್ತೀರಾ ಅಂದರು. ನಮ್ಮ ಭಾವ ನನ್ನ ಕೈಲಿ ತೊಗೊಂಬಂದು ತರಿಸ್ಬಿಟ್ಟು ಆ ನೆಕ್ಲೆಸ್ ಕೊಟ್ಟರು. ಅದು ನಮ್ಮ ಅಕ್ಕನಿಗೆ ಅದು ಫಸ್ಟು ಅವ್ರು ಕೊಟ್ಟಿದ್ದಂಥ ಒಂದು ಉಡುಗೊರೆ ಇದು. ಸರಿ, ನಾನು ಅದು ತಂದು ಕೊಟ್ಟೆ. ನಮ್ಮ ಭಾವ ಅದನ್ನು ತೊಗೊಂಡೋಗಿ ನಮ್ಮ ಅಕ್ಕನಿಗೆ ಆ ಹುಟ್ಟಿದಬ್ಬದ ದಿವಸ ಅದನ್ನು ಅವಳು ಕೊಟ್ಟಾಗ ನಮ್ಮ ಅಕ್ಕನಿಗೆ ಏನು ತಂದಿರ್ಬೋದು ಅನ್ನೋ ಒಂದು ಕುತೂಹಲ ಒಂದು ಕಡೆ. ಇಲ್ಲಮ್ಮ, ಓಪನ್ ಮಾಡಿ ನೋಡು ಅಂತ ಅವರು. ಅವಳಿಗೆ ಆ ಮೂಮೆಂಟಲ್ಲಿ ಬಾಕ್ಸ್ ಓಪನ್ ಮಾಡಿ ನೋಡಿದಾಗ ಆದಂಥ ಒಂದು ಸಂತೋಷ ಇದೆಯಲ್ಲ, ಅವತ್ತು ನಮ್ಮ ಅಕ್ಕ ಪಟ್ಟಿದ ಆನಂದ ನಾನು ಇವತ್ತು ಅದನ್ನು ನೆನೆಸ್ಕೊತೀನಿ. ಬಾಬಾ, ನೀವು ಒಳಗೆ ಆ ಸರ್ಪ್ರೈಸ್ ಕೊಟ್ಟಿದ್ದನ್ನು. ಒಂದು ಬಾರಿ ಅಮೇರಿಕಾದ ಒಬ್ಬರು ಪ್ರವಾಸಿ ಇಲ್ಲಿ ಹೃದಯದ ಒಂದು ಸಮಸ್ಯೆಯಿಂದ ಆಸ್ಪತ್ರೆಗೆ ಸೇರಿದಾಗ ಅವ್ರಿಗೆ ಕೊಟ್ಟಂತ ಒಂದು ಟ್ರೀಟ್ಮೆಂಟ್ ಏನಿದೆ, ಅದು ಯಾವುದೇ ರೀತಿಯ ಆರ್ಥಿಕ ಹೊರೆ ಇಲ್ಲದೆ ಅದನ್ನು ಒಬಾಮಾಗೆ ಪತ್ರ ಬರೀತಾರೆ. ಅಮೇರಿಕಾದ ಒಬ್ಬ ನಿವಾಸಿ ಅದರ ಮೇಲೆ ಒಬಾಮಾ ಅವರು ಒಂದು ಪತ್ರ ಬರೀತಾರೆ. ಆ ರೀತಿ ಆ ಮಟ್ಟಕ್ಕೆ ಒಂದು ಸರ್ಕಾರಿ ಆಸ್ಪತ್ರೆ ಇವತ್ತು ಬೆಳೆಸಿರ್ತಕ್ಕಂಥದ್ದು ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆ ಮಂಜುನಾಥ್ ಅವರು ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಅವರು ರಾಜ್ಯದ ಯಾವುದೇ ಮೂಲೆಯಿಂದ ಬಂದಂಥ ಬಡವರಿಗೆ, ಕೆಲವರು ನೊಂದು ಯಾವುದೇ ಅವರಿಗೆ ಹಣದ ತೊಂದರೆ ಇದ್ರೂ ಸಹ ಅವರೇ ಯಾವ್ದಾದ್ರು ರೂಪದಲ್ಲಿ ಕೈಯಿಂದ ಹಾಕ್ಯಾರು ಮಾಡಿ ಆ ಪೇಷಂಟ್ಗಳನ್ನ ಇವತ್ತು ನೋಡುವಂಥ ಒಬ್ಬ ಹೃದಯವಂತ ಡಾಕ್ಟರ್ ಇದ್ರೆ ಅದು ಡಾಕ್ಟರ್ ಮಂಜುನಾಥ್ ಅಂತ ಹೇಳ್ಬೋದು. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಶುಭವನ್ನು ಕೋರ್ತೇವೆ. ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ನಾಡಿಗೆ ಅವರಿಂದ ಸೇವೆ ದೊರಕಲಿ. ರಮೇಶ್ ಅವ್ರಿಗೂ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ, ಅವ್ರಿಗೂ ನಾನು ಅಭಿನಂದನೆ. ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ಬೇಕಾದ್ರೆ ಒಂದ್ ಮಾತು ಹೇಳಿದ್ರು. ಒಬಾಮಾ ಅವರು ನಿಮಗೆ ಲೆಟರ್ ಬರೆದ್ರು. ಒಂದು ಅಮೆರಿಕನ್ ಪ್ರೆಸಿಡೆಂಟ್ ಇಂಡಿಯನ್ ಡಾಕ್ಟರ್ ನ ಮೆಚ್ಚಿ ಒಂದು ಪತ್ರ ಬರೀತಾರೆ ಅಂದ್ರೆ ಅದು ಯಾವಾಗಾಯ್ತು, ಏನ್ ಸರ್ ಅದು? ಒಬ್ರು ಅಮೇರಿಕನ್ ಸಿಟಿಸನ್ ಮಿಡ್ಲ್ ಆಫ್ ದಿ ನೈಟ್ ಅಲ್ಲಿ ಜಯದೇವಾಗ ಬರ್ತಾರೆ. ಅವ್ರಿಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ, ಕ್ಯಾಶುಯಾಲಿಟಿ ಎಮರ್ಜೆನ್ಸಿ ರೂಮಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ತಜ್ಞ ವೈದ್ಯರುಗಳು ಅವ್ರಿಗೆ ಪರೀಕ್ಷೆ ಮಾಡಿ ತಪಾಸಣೆ ಮಾಡಿ
ECG ಮಾಡ್ತಾರೆ, ಒಂದು ಸ್ಕ್ರೀನಿಂಗ್ ಎಕೋ ಮಾಡ್ತಾರೆ, ಒಂದು ರಕ್ತ ಪರೀಕ್ಷೆ ಮಾಡ್ತಾರೆ. ನಂತರ ಅವ್ರಿಗೇನು ಹೃದಯದ ಸಮಸ್ಯೆ ಇರೋದಿಲ್ಲ. ಆವಾಗ ಬಿಲ್ಲು 92 ರೂಪಾಯಿ ಆಗಿರುತ್ತೆ. ಅವ್ರಿಗೆ ನಂಬಕ್ಕೆ ಆಗೋದಿಲ್ಲ. ಇದೇ ನಾನು ಈ ಟೆಸ್ಟ್ಗಳನ್ನೆಲ್ಲ ಅಮೇರಿಕಾದಲ್ಲಿ ಮಾಡಿಸಿದ್ರೆ ಬಹುಶಃ ಬರೀ ECG ಮತ್ತು ಎಕೋ ಮತ್ತು ರಕ್ತ ಪರೀಕ್ಷೆಗೆ ಬಹುಶಃ ಒಂದು 50,000 to 75,000 ಆಗ್ತಾಯಿತ್ತು ಅಂದ್ಬಿಟ್ಟು ಅವರು ಅಮೇರಿಕಾದ ಒಬಾಮಗೆ ಒಂದು ಮೇಲ್ ಕಳಿಸ್ತಾರೆ. ಭಾರತ ಒಂದು ಪ್ರಜಾಪ್ರಭುತ್ವ ಇರತಕ್ಕಂಥ ದೇಶ, ಅಮೆರಿಕ ಕೂಡ ಪ್ರಜಾಪ್ರಭುತ್ವ ಇರತಕ್ಕಂಥ ದೇಶ. ಇವತ್ತು ಈ ಜಯದೇವ ಮಾದರಿಯ ವ್ಯವಸ್ಥೆಯನ್ನು ನಾವು ಅಮೆರಿಕದಲ್ಲಿ ಯಾಕೆ ಅಳವಡಿಸ್ಕೋಬಾರ್ದು? ಯಾಕೆಂದರೆ ಅಲ್ಲಿ ಇನ್ಶೂರೆನ್ಸ್ ಇಲ್ಲದೆ ಇದ್ರೆ ಚಿಕಿತ್ಸೆ ಸಿಗದೇ ಇಲ್ಲ. ನೋಡಿ, ಇವತ್ತು ನಮ್ಮ ಭಾರತ ದೇಶ, ಅದರಲ್ಲೂ ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಹಣ ಇರಲಿ ಇಲ್ಲದೆ ಇರಲಿ, ಡಾಕ್ಯುಮೆಂಟ್ಸ್ ಇರಲಿ ಇಲ್ಲದೆ ಇರಲಿ, ಇನ್ಶೂರೆನ್ಸ್ ಇರಲಿ ಇಲ್ಲದೆ ಇರಲಿ, ತುರ್ತು ಚಿಕಿತ್ಸೆಗೆ ಬಂದಂಥ ರೋಗಿಗಳಿಗೆ ಎಲ್ಲರಿಗೂ ಇಮ್ಮಿಡಿಯೇಟ್ ಚಿಕಿತ್ಸೆ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ದೇವೆ. ಯಾಕೆಂದರೆ ಇದು ಬಹಳ ಮುಖ್ಯ. ನಂತರ ಒಬಾಮಾ ಲೆಟ್ರ್ ಬರೀತಾರೆ ಅವ್ರಿಗೆ, ಅಮೇರಿಕನ್ ಸಿಟಿಸನ್ಗೆ, ಇಲ್ಲ ನೀವು ಕೊಟ್ಟಿರತಕ್ಕಂಥ ಸಜೆಷನ್ನು ಬಹಳ ಸಮಂಜಸವಾಗಿದೆ. ನಾನು ನನ್ನ ತಾಯಿ, ಯಾರು ಒಬಾಮಾ ಹೇಳ್ತಾರೆ, ನನ್ನ ತಾಯಿಗೆ ಆರೋಗ್ಯದ ಏರುಪೇರಾದಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಪೇಪರ್ ಇಟ್ಕೊಂಡು ನಾನು ಆಸ್ಪತ್ರೆಗೆ ಅಲ್ದಿದ್ದೇನೆ. ನಿಜವಾಗ್ಲೂ ಇದು ಉತ್ತಮವಾದಂಥ ಒಂದು ಸ್ಕೀಮನ್ನು ನೀವು ನನ್ನ ಗಮನಕ್ಕೆ ತಂದಿದ್ದೀರಾ. ಇದನ್ನು ನಾನು ನೆಕ್ಸ್ಟು ಒಬಾಮಾ ಹೆಲ್ತ್ ಕೇರ್ ಪಾಲಿಸಿನಲ್ಲಿ ಇದನ್ನು ಅಳವಡಿಸ್ತೀನಿ ಅಂತ ಪತ್ರ ಬರೀತಾರೆ ಅವ್ರಿಗೆ. ಅದರಿಂದ ಎಲ್ಲೋ ಒಂದು ಮೂಲೆಯಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ ಅಮೇರಿಕದ ಹೆಲ್ತ್ ಕೇರ್ ಸಿಸ್ಟಮ್ಗೆ ಒಂದು ಪ್ರೇರಣೆಯಾಗಿದೆ ಅಂತ ಹೇಳ್ತೀನಿ. ಬಹಳ ಖುಷಿ ಆಯ್ತು ಸರ್. ನಿಮ್ಮ ಅವಿಭಾಜ್ಯ ಕುಟುಂಬ ನಿಮ್ಮ ಬಗ್ಗೆ ಏನು ಹೇಳಿದೆ ನೋಡೋಣ ನಮ್ಮ ವೀಕೆಂಡ್ ಟೆಂಟಲ್ಲಿ. ಹಲೋ ಪಪ್ಪ. ಹಾಯ್ ಮಾವ. ಹಲೋ ಅಪ್ಪ. ನೀವು ಈ ಸಾಧಕರ ಕುರ್ಚಿಯಲ್ಲಿ ಕೂತಿರೋದು ನೋಡ್ತಿದ್ರೆ ನಮಗೆ ತುಂಬಾ ಖುಷಿ ಆಗ್ತಿದೆ. ಎಲ್ಲೋ ಇದ್ದವನು ಬಂದು ಈ ಮನೆಗೆ ಅಳಿಯನ ಆಗೋ ಭಾಗ್ಯ ಬಂತು. ಅದು ನನ್ನ ಯಾವುದೋ ಜನ್ಮದ ಪುಣ್ಯ ಅಂತ ಅನ್ಕೋತೀನಿ. ನೀವು ಈ ಸ್ಥಾನಕ್ಕೆ, ಈ ಪೊಸಿಷನ್ಗೆ ಬರೋಕ್ಕೆ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಅಂತ ನಾವು ಚಿಕ್ಕವರಿಂದ ನೋಡಿದ್ದೀವಿ. ನೀವು ನನ್ನ ಮದುವೆ ಸೆಟ್ ಆದಾಗ ನನಗೆ ಎಕ್ಸಾಮ್ ಟೈಮ್ ಇತ್ತು. ನೀವು ಎಲ್ಲರಿಗೂ ಹೇಳ್ತಿದ್ರಿ, ಇವಳಿಗೆ ಡಿಸ್ಟರ್ಬ್ ಮಾಡಬೇಡಿ, ಶಾಪಿಂಗ್ ಕರ್ಕೊಂಡು ಹೋಗ್ಬೇಡಿ, ಅವಳ ಎಜುಕೇಷನ್ ಇಂಪಾರ್ಟೆಂಟು, ಆ ಥರ ಎಲ್ಲ ಹೇಳಿರ್ತಿದ್ರಿ. ಅದೆಲ್ಲ ನನಗೆ ಈಗಲೂ ಜ್ಞಾಪನ ಇದೆ. ನಾನು ನನ್ನ ಮಾಸ್ಟರ್ಸ್ MD ಎಕ್ಸಾಮ್ ಕೊಡಬೇಕಾದ್ರೆ ನನ್ನ ಮಗ ಆಗ 6 months. ಆಗ ನಾನು ತುಂಬ ಸ್ಟ್ರೆಸ್ಸಲ್ಲಿದ್ದೆ. ನೀವು ಅದನ್ನು ನೋಡೋಕ್ಕಾಗದೆ ನೀವೇ ನಿಮ್ಮ ಸಬ್ಜೆಕ್ಟ್ ಇಲ್ಲ ಅಂದರೂ ನಾನು ಡರ್ಮಟಾಲಜಿ ನೀವು ಓದಿ ನನಗೆ ಹೇಳ್ಕೊಡ್ರಿ. ಇಂಥ ಒಳ್ಳೆ ಅಪ್ಪ, ಇಂಥ ಒಳ್ಳೆ ಅಮ್ಮ ಸಿಕ್ಕಿರೋದು ನನ್ನ ಹಾಗೂ ನನ್ನ ತಂಗಿ ನಮ್ರತಾಳ ಮಹಾಪುಣ್ಯ ಅಂತ ಭಾವಿಸ್ತೀನಿ. ಗುಡ್ ಲಕ್ ಮಾವ. ಎಸ್, ನಿಮ್ಮ ಬ್ಯೂಟಿಫುಲ್ ಕುಟುಂಬ ಇಲ್ಲೇ ಇದೆ. ವೆಲ್ಕಮ್ ಆಲ್ ಸರ್. ಪ್ಲೀಸ್ ನೀವೇ ಪರಿಚಯ ಮಾಡ್ಕೊಡ್ಬೇಕು. ಅಳಿಯ ಶ್ರೇಯಸ್ಸು. ಹಾಯ್ ಶ್ರೇಯಸ್, ವೆಲ್ಕಮ್. ದೆನ್ ನಮ್ರತಾ ಮಗಳು. ಹಾಯ್ ನಮ್ರತಾ. ಮೊಮ್ಮಗ ಮೇಧಾಂಶು, ಅವನು ಮಾನ್ವಿಕು. ಹಲೋ. ಅವರು ನಮ್ಮ ಸೊಸೆ ನಮಸ್ಕಾರ ಶ್ವೇತಾ, ಮೊಮ್ಮಗಳು ದಾತ್ರಿ, ಮೊಮ್ಮಗ ಇಲ್ಲಿ ಸಮನ್ಯು, ಮಗ ಡಾಕ್ಟರ್ ಸಾತ್ವಿಕ್. ನೈಸ್ ಮೀಟಿಂಗ್ ಯು ಆಲ್. ಹೇಳಿ, ನಿಮ್ಮ ಅರ್ಲಿ ಮೆಮರೀಸ್. ಅವ್ರು ಇಷ್ಟು ಬ್ಯುಸಿ ಆಗಿದ್ದವರು, ನಿಮಗೆಲ್ಲ ಸಮಯ ಸಿಗ್ತಾ ಇತ್ತಾ? ಏನಾಗ್ತಿತ್ತು? ಅವ್ರಿಗೆ ಟೈಮ್ ಸಿಗ್ತಿದ್ದು ಭಾನುವಾರ ದಿವಸ. ಭಾನುವಾರ ಸಾಯಂಕಾಲ ದೂರದರ್ಶನದಲ್ಲಿ ಬ್ಲಾಕ್ ಅಂಡ್ ವೈಟ್ ನಮ್ದು ಕನ್ನಡ ಇದು ಚಿತ್ರಗಳು ಪ್ಲೇ ಮಾಡೋರು. ನನಗೆ ಹಾಸ್ಯ ನಟ ನರಸಿಂಹರಾಜ್ ಅವ್ರು ಅಂದ್ರೆ ತುಂಬಾ ಪ್ರೀತಿ, ತುಂಬಾ ಇಷ್ಟ. ಸೊ ಅವ್ರ ಜೊತೆ ಕೂತ್ಕೊಂಡು ನೋಡಿ ಖುಷಿ ಪಡ್ತಿದ್ದು ಈಗಲೂ ಜ್ಞಾಪಕ ಇದೆ. ತಾವು ಈಗ ಡಾಕ್ಟರ್ ಅಂತೆ, ಕಾರ್ಡಿಯಾಲಜಿಸ್ಟ್ ಅಂತೆ, ಜಯದೇವಲ್ಲಿ ಕೆಲಸ ಮಾಡ್ತೀನಿ. ನಂತರ PUC ಟೈಮಲ್ಲಿ ನಾನು ಸೆಕೆಂಡ್ PUC ಇರ್ಬೇಕಾದ್ರೆ ಸ್ವಲ್ಪ ಒತ್ತಡ ಜಾಸ್ತಿ ಇತ್ತು. ಪರೀಕ್ಷೆ ಹಿಂದಿನ ದಿವಸ ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಇದ್ದೆ. ಆಗ ಅವ್ರ ತೊಡೆ ಮೇಲೆ ನನ್ನ ಇದು ತಲೆ ಇಟ್ಟು ಸಮಾಧಾನ ಮಾಡಿದ್ ನನಗಿನ್ನೂ ಜ್ಞಾಪಕ ಇದೆ. ಸೋ ನೈಸ್. ಶ್ರೇಯಸ್, ಅದ್ರ ಬಗ್ಗೆ ಮಾತಾಡೋದಕ್ಕೆ ಗೊತ್ತಿಲ್ಲದೆ ಇರೋಂಥದ್ದು ಏನೂ ಇಲ್ಲ. ಅವ್ರ ಮನಸ್ಸು, ಸ್ವಭಾವ ಎಲ್ಲ ನನಗೆ ಇನ್ಸ್ಪಿರೇಷನ್ ತರ ಆಗಿದೆ. ಸ್ವಲ್ಪ ಸ್ಟ್ರಿಕ್ಟ್ ಆಗೂ ಇರ್ತಿದ್ರು. ನಮಗೆ ಸ್ವಲ್ಪ ಹೆದರಿಕೆ ಆಗ್ತಿತ್ತು ಮಾತಾಡಕ್ಕೆ. ಈಗ ಓವರ್ ದ ಇಯರ್ಸ್ ಅವರು ಫುಲ್ ಕಾಮ್ ಆಗಿ ಇದಾಗಿ, ಈಗ ನಾವು ನಮ್ಮ ಮಕ್ಳಿಗೆ ಬೈದ್ರೆ ಅವರು ನಮಗೆ ಇದು ಮಾಡ್ತಾರೆ. ಸೊ ವಾಟ್ ಎವರ್ ಹಿ ಹ್ಯಾಸ್ ಮಿಸ್ಡ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವರು ಮೊಮ್ಮಕ್ಳ ಜೊತೆ ಹಿ ಈಸ್ ನೌ ರೀಲಿವಿಂಗ್ ಆಲ್ ದೋಸ್ ಮೂಮೆಂಟ್ಸ್. ಸೊ ಮೊಮ್ಮಕ್ಕಳ ವಿಷಯದಲ್ಲಿ ಈಸ್ ವೆರಿ ಸೆನ್ಸಿಟಿವ್. ರೈಟ್. ಓಕೆ, ಅಂಡ್ ಯು? ಅವರು ತಂದೆ ಸ್ಥಾನದಲ್ಲೇ ಇದ್ದಾರೆ. ಅವ್ರ ಬಗ್ಗೆ ಮನೇಲಿ ಹೇಗೆ ಅನ್ನೋದಕ್ಕೆ ಅವ್ರು ರಾತ್ರಿ ತುಂಬಾ ಲೇಟ್ ಆಗಿ ಊಟ ಮಾಡೋದು. ಅವ್ರು ಊಟ ಮಾಡೋಕ್ಕಿಂತ ಮುಂಚೆ ಎಲ್ಲಾರನು ಕೇಳ್ತಾರೆ, ನಿಮ್ದಾಯ್ತಾ ಮಾಡಿದ್ರ, ನಿಮ್ದು ಹೇಗಿತ್ತು ಇವತ್ತಿನ ದಿವಸ, ಮಕ್ಳೇನ್ ತಿಂದ್ರು, ಅದ್ರ ಬಗ್ಗೆ ಎಲ್ಲ ತುಂಬಾ ಕನ್ಸರ್ನ್ ಅವ್ರಿಗೆ. ಎಷ್ಟು ಚಂದ ಇದೆ ನೋಡಕ್ಕೇನೆ. 3 generations together. Yes sir, your final thoughts? ಅಂದ್ರೆ ಅವಿಭಾಜ್ಯ ಕುಟುಂಬದಲ್ಲಿ ಸ್ಟ್ರೆಸ್ ಬಸ್ಟರ್ ಅಂತ ಇದ್ರೆ ಮೊಮ್ಮಕ್ಕಳೇ ಸ್ಟ್ರೆಸ್ ಬಸ್ಟರ್ ಆಗಿರುತ್ತೆ. ಯಾಕೆಂದ್ರೆ ನಾವು
ನಮ್ಮ ಮಕ್ಕಳ ಜೊತೆ ಕಾಲ ಕಳೀಲಿಕ್ಕೆ ನಾವು ಆ ಸಂದರ್ಭದಲ್ಲಿ ಬ್ಯುಸಿ ಆಗಿರ್ತೀವಿ. ನೋಡಿ, ನಾವು ಹಸಿರು ಎಲೆಯಲ್ಲಿ ಊಟ ಮಾಡಬೇಕಾದ್ರೆ ಸಂಬಂಧ ಹಸಿರಾಗಿತ್ತು, ಕಂಚಿನ ತಟ್ಟೆಯಲ್ಲಿ ಊಟ ಮಾಡಬೇಕಾದ್ರೆ ಸಂಬಂಧ ಒಳಿತಾ ಇತ್ತು. ಇವತ್ತು ಈ ಪೇಪರ್ ತಟ್ಟೆನಲ್ಲಿ ಊಟ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ಸಂಬಂಧಗಳು ಹರಿದು ಹೋಗ್ತಾ ಇದೆ. ಅದು ಬಹಳ, ಯಾಕೆಂದ್ರೆ ಸಂಬಂಧ, ನಂಬಿಕೆ ಅನ್ನೋದೇ ಬಹಳ ಮುಖ್ಯ. ಬ್ಯೂಟಿಫುಲ್ ಸರ್, ವೆಲ್ ಸೆಡ್, ವೆಲ್ ಸೆಡ್, ವೆಲ್ ಸೆಡ್. ಸರ್, ಪ್ಲೀಸ್ ಬಿ ಸೀಟೆಡ್.